ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗಂಡನ್ ಬಿಟ್ಟಿರೋ ನೋವು ಅವಳ ಮುಖದ ಮೇಲೆ ಕಾಣಿಸ್ತಾ ಇದೆಯಾ? ನಿಜ ಶಕುಂತಲಾ, ಗಂಡ ಇಲ್ಲ ಅನ್ನೋ ನೋವು ಅವಳ ಮುಖದ ಮೇಲೆ ಒಂಚೂರಾದ್ರೂ ಕಾಣಿಸ್ತಿದ್ಯಾ? ಅಲ್ಲಿ ನೋಡಿದ್ರೆ ನಿನ್ ಮಗನ್ಗೆಲ್ಲ ಇದ್ರೂ ಏನು ಇಲ್ದೇ ಇರೋರ್ ತರ ಇದ್ದಾನೆ. ಇಲ್ಲಿ ನಿನ್ ಮಗನೇ ಹೊರಗಿನವ್ರ ತರ ಆಗ್ಬಿಟ್ಟಿದ್ದಾನೆ. ಇದಕ್ಕಿಂತ ಬೇಜಾರಾಗೋ ವಿಷಯ ಇನ್ನೇನ್ ಬೇಕು ಶಾಕಂತಲ್ಲ? ನಿನ್ ಮಗನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಪ್ಪ. ನನ್ನ ಮಗನ್ನೇ ಮನೆಯಿಂದ ಆಚೆ ಹಾಕಿದ್ಲಲ್ಲ, ಇವತ್ತು ನೋಡ್ತಾ ಇರು ಅವಳನ್ನ ಹೇಗೆ ಉಳಿಸ್ತೀನಿ ಅಂತ. ಏನ್ ಮಾಡ್ತೀಯ ಶಕುಂತಲಾ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಶುರು ಹಚ್ಕೊಳ್ಳಿ. ಏನೇ ಹೇಳು ಶಾಕುಂತಲ, ನಿನ್ ಪಾಲ್ಗೆ ಇದು ಮಿಕ್ಸ್ ಎಮೋಷನ್ ತರ. ಮಿಕ್ಸ್ಡ್ ಎಮೋಷನಾ? ಏನ್ ಹೇಳ್ತಾ ಇದೀಯಾ? ಇದು ಹಾಗೆ ತಾನೇ, ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಬೇಜಾರು ಅಂದ್ಮೇಲೆ ಮಿಕ್ಸ್ಡ್ ಎಮೋಷನ್ನೇ ತಾನೇ. ಏನ್ ಹೇಳ್ತಾ ಇದೀಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಖುಷಿ ಸರಿ, ದುಃಖ ಯಾಕೆ? ನಿನ್ ಹಿರಿ ಸೊಸೆ ಅಂದ್ರೆ ಭೂಮಿಕಾಗೆ ಏಜ್ ಆಗಿದೆ, ಮಕ್ಕಳೇ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಮಗು ಆಯ್ತು, ಅದು ಖುಷಿ ಪಡೋ ವಿಷಯನೇ. ಆದ್ರೆ ಎಲ್ಲ ಅನ್ಕೊಂಡಂಗೆ ಆಗಿರ್ತಿದ್ರೆ ಇಷ್ಟೊತ್ಗಾಗ್ಲೇ ನೀನ್ ಎರಡನೇ ಸೊಸೆಗೂ ಮಗು ಆಗ್ಬೇಕಾಗಿತ್ತಲ್ವಾ? ಇದೇನ್ ಹೀಗೆ ಹೇಳ್ತಾ ಇದೀಯಾ? ಹಾಗ್ ನೋಡಿದ್ರೆ ಪಾರ್ಥ ಅಪೇಕ್ಷೆಗೂ ಮಕ್ಕಳಾಗಿಲ್ಲ. ಅದಕ್ಕೆಲ್ಲ ಇನ್ನು ಟೈಮ್ ಇದೆ. ನಾವ್ಯಾಕೆ ಬೇಜಾರ್ ಮಾಡ್ಕೋಬೇಕು? ಪಾರ್ಥ ಅಪೇಕ್ಷಾ ವಿಷಯದಲ್ಲಿ ಟೈಮ್ ಇದೆ, ಮಕ್ಕಳಾಗೋ ಚಾನ್ಸು ಇದೆ. ಆದ್ರೆ ನಿನ್ ಎರಡನೇ ಸೊಸೆ ಕತೆ ಏನು ಅಂತ. ಅದ್ಗೆ ಅರೆ ಸುಧಾ, ಸುಜಾನವ್ರೆ ಬನ್ನಿ. ಪಾಪು ಏನಮ್ಮ ಅದು? ಇದು ನಾಮಕರಣ ಆಯ್ತಲ್ವಾ, ಮಗುಗೆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿಯಕ್ ಬಂದಿದ್ದೀವಿ. ಆಯ್ತಾಯ್ತು, ನಡಿ. ಎತ್ಕೊಳ್ಳಿ. ನಿಧಾನ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು ಎಲ್ಲ ಪಟ್ಪಟ ಅಂತ ಸಿಡ್ದೋಗ್ಲಿ. ಮಲ್ಕ್ಸಿ. ಅಮೃತಧಾರೆ